ಪೂಜ್ಯ ತಂದೆಯ ಸಮಾನರಾದಂಥ ಹಾಗೂ ಕನ್ನಡ ಚಿತ್ರರಂಗದ ಹಿರಿಯ ನಿರ್ಮಾಪಕರು ಆದಂಥ ರಾಜಕೀಯ ರಂಗದ ಹಿರಿಯ ಮುಖಂಡರು ಆದಂಥ ನನ್ನ ಅತ್ಯಂತ ಪ್ರೀತಿಯ ಸಂದೇಶ್ ನಾಗರಾಜಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅಣ್ಣ, ನಿಮಗೆ ಹುಟ್ಟುಹಬ್ಬದ ಶುಭಾಶಯ ಕೋರೋಕ್ಕೆ ತುಂಬ ಸಂತೋಷ ಆಗುತ್ತೆ. ಯಾಕೆಂತಂದರೆ ನಿಮ್ಮ ಒಂದು ಇಡೀ ಸಿನಿಮಾ ಪ್ರೊಡಕ್ಷನಲ್ಲಿ ನಮಗೆಲ್ಲ ಕೆಲಸ ಕೊಟ್ಟು ನಮ್ಮನ್ನೆಲ್ಲ ಪ್ರೀತಿಯಿಂದ ನೋಡಿಕೊಂಡು ಕೈ ತುಂಬ ಹಣ ಕೊಟ್ಟು ನಮ್ಮನ್ನು ಬಹಳ ಅದ್ಭುತವಾಗಿ ನೋಡ್ಕೋತೀರ. ಸೊ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ನೀವು ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದೀರಾ. ಏಕೆಂದರೆ ಎಂತೆಂಥ ಹಿರಿಯರ ಸಿನಿಮಾ ಮಾಡಿದ್ದೀರಾ. ಈಗ ಇತ್ತೀಚೆಗೆ ನೀವು ಮಾಡುವಂಥ ಎಲ್ಲ ಪ್ರೊಡಕ್ಷನಲ್ಲೂ ನಮ್ಮಗಳಿಗೆ ಕೆಲಸ ಕೊಡ್ತಿದ್ದೀರಾ. ತುಂಬ ಸಂತೋಷ ಅಣ್ಣ. ಅದರಲ್ಲೂ ನನ್ನ ಕಂಡ್ರೆ ನಿಮಗೆ ಅಪಾರವಾದ ಪ್ರೀತಿ. ಜೊತೆಗೆ ನೀವು ಯಾರೇ ಬಡಬಗ್ಗರು ಬರಲಿ ನಿಮ್ಮ ಹತ್ರ ಯಾರನ್ನು ಬರಿಗೈಲಿ ವಾಪಸ್ ಕಳಿಸಿದ್ದು ನಾನು ಇದುವರೆಗೂ ನೋಡಿಲ್ಲ. ಹಾಗಾಗಿ ಒಂಥರ ಧರ್ಮಿಷ್ಠ. ನಿಮಗೆ ಭಗವಂತ ಆರೋಗ್ಯ, ಆಯುಷ್ಯು, ಐಶ್ವರ್ಯ, ಆಸ್ತಿ, ಅಂತಸ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಆರೋಗ್ಯ ಮತ್ತು ನೆಮ್ಮದಿ, ಸಂತೋಷವನ್ನು ಕೊಡಲಿ ಆ ಭಗವಂತ ಅಂತ ಕೇಳ್ಕೊತೀನಿ. ಇನ್ನು ನೀವು 80 ವರ್ಷ ಅಲ್ಲ, ಇನ್ನು 150 ವರ್ಷ ಬದುಕಿರಬೇಕು. ನಿಮ್ಮ 150ನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ಆಚರಣೆ ನೋಡಬೇಕು. ಹಾಗಾಗಿ ನಿಮಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ದೇವರು ನಿಮಗೆ ಒಳ್ಳೇದು ಮಾಡಲಿ ಅಣ್ಣ. ತುಂಬ ಸಂತೋಷ. ಹ್ಯಾಪಿ ಬರ್ಡೇ.